ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಉದಯ ಕಾಲದ ಪ್ರಾರ್ಥನೆಗಾಗಿ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಸ್ತೋತ್ರವನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅನಾದಿ ದೇವನೇ ಸ್ತೋತ್ರ, ಕನಿಕರವುಳ್ಳ ದೇವರೇ ಸ್ತೋತ್ರ, ಪ್ರಭಾವ ಸ್ವರೂಪನಾದ ದೇವರೇ ಸ್ತೋತ್ರ, ಕೃಪೆಯುಳ್ಳ ದೇವರೇ ಸ್ತೋತ್ರ, ಅಬ್ರಹಾಮನ ದೇವರೇ ಸ್ತೋತ್ರ, ಇಸಾಕನ ದೇವರೇ ನಿನಗೆ ಸ್ತೋತ್ರ, ಯಾಕೋಬನ ದೇವರೇ ನಿನಗೆ ಸ್ತೋತ್ರ, ಯಶೂರನ ದೇವರೇ ನಿನಗೆ ಸ್ತೋತ್ರ, ಇಸ್ರಾಯೇಲಿನ ದೇವರೇ ನಿನಗೆ ಸ್ತೋತ್ರ, ಎಲಿಯನ ದೇವರೇ ನಿನಗೆ ಸ್ತೋತ್ರ, ದಾನಿಯೇಲನ ದೇವರೇ ನಿನಗೆ ಸ್ತೋತ್ರ, ದಾವಿದನ ದೇವರೇ ನಿನಗೆ ಸ್ತೋತ್ರ, ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರ ದೇವರೇ ನಿನಗೆ ಸ್ತೋತ್ರ, ತಂದೆಯಾದ ದೇವರೇ ನಿನಗೆ ಸ್ತೋತ್ರ, ಮೂಲ ಪಿತೃಗಳ ದೇವರೇ ನಿನಗೆ ಸ್ತೋತ್ರ, ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ, ಸರ್ವಲೋಕದ ದೇವರಾಗಿರುವ ಆತನೇ ನಿನಗೆ ಸ್ತೋತ್ರ, ಲೋಕಕ್ಕೆಲ್ಲ ಒಡೆಯನಾಗಿರುವ ಆತನೇ ದೇವರಾಗಿರುವ ಆತನೇ ನಿನಗೆ ಸ್ತೋತ್ರ, ಪರಲೋಕ ಮತ್ತು ಭೂಲೋಕದ ದೇವರಾಗಿರುವ ಆತನೇ ನಿನಗೆ ಸ್ತೋತ್ರ, ಭೂಲೋಕದ ಕೊನೆಯವರೆಗೂ ಯಾಕೋಬ ವಂಶದವರನ್ನು ಆಳುವ ದೇವರಾಗಿರುವ ಆತನೇ ಸ್ತೋತ್ರ. ಆಮೇನ್. ಅದೇ ರೀತಿ ನಾವು ವಾಗ್ದಾನಗಳನ್ನು ಆಯ್ಕೆ ಮಾಡಿಕೊಳ್ಳೋಣ. ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಆಮೇನ್. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಆಮೇನ್. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಆಮೇನ್. ನಾನು ಅವರನ್ನು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು. ಕಾಲಕ್ಕೆ ಸರಿಯಾಗಿ ಮಳೆಯನ್ನ ಸುರಿಸುವೆನು. ಶುಭದಾಯಕ ವೃಷ್ಟಿಯು ಆಗುವುದು. ಆಮೇನ್. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಆಮೇನ್. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನ ನೋಡುವವನಾಗು, ಮಕ್ಕಳ ಮಕ್ಕಳನ್ನ ಕಾಣುವವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ. ಆಮೇನ್. ಈಗ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸಿದ್ದಿ, ಅದು ನಿತ್ಯವೂ ಸೌಭಾಗ್ಯದಿಂದಿರುವುದು. ಆಮೇನ್. ಯೆಹೋವನೇ, ನಿನ್ನ ಜನರನ್ನು ರಕ್ಷಿಸು, ನಿನ್ನ ಸ್ವಕೀಯ ಪ್ರಜೆಯನ್ನು ಆಶೀರ್ವದಿಸು, ಅವರನ್ನು ಯಾವಾಗಲೂ ಪರಿಪಾಲಿಸುತ್ತಾ ಆಧಾರವಾಗಿರು. ಆಮೇನ್. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವನು. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಆಮೇನ್. ಅದೇ ರೀತಿ ನಾವು ವಿಶ್ವಾಸದ ಅರಿಕೆಗಳನ್ನು ಮಾಡಿಕೊಳ್ಳೋಣ. ನನ್ನ ಸೂರ್ಯನು ಇನ್ನೂ ಅಸ್ತಮಿಸುವುದಿಲ್ಲ, ನನ್ನ ಚಂದ್ರನು ನನ್ನ ಬೆಳಕಾಗಿ ಎಂದೆಂದಿಗೂ ಕಾಣಿಸಿಕೊಳ್ಳುವನು. ಆಮೇನ್. ಕರ್ತನು ನನಗೆ ಒಂದು ಹೊಸ ಹೆಸರನ್ನು ಹೇಳಿ ಕರೆಯುವನು. ಆಮೇನ್. ನಾನು ಕರ್ತನ ಕರಗಳಲ್ಲಿ ಸುಂದರ ಕಿರೀಟವಾಗಿಯೂ ಇರುವೆನು. ಆಮೇನ್. ನನ್ನ ಕರ್ತನಿಗೆ ಏನು ಸಂಕಲ್ಪವೋ ಆತನ ಕೈಯಿಂದ ನೆರವೇರುವುದು. ಆಮೇನ್. ನನ್ನ ಬಾಳಿನಲ್ಲಿ ಹೊಸ ಕಾರ್ಯಗಳನ್ನ ಮಾಡುವನು, ಅದನ್ನು ನೋಡುವೆನು. ಆಮೇನ್. ನನ್ನ ಸುಖ ಸಂತೋಷದ ಬಾಳು ಶೀಘ್ರವಾಗಿ ಚಿಗುರುವುದು. ಆಮೇನ್. ಕರ್ತನು ನನ್ನ ಕತ್ತಲನ್ನು ಬೆಳಕಾಗಿ ಮಾಡುವನು. ಕರ್ತನು ನನ್ನ ಮೇಲೆ ತನ್ನ ಒಳ್ಳೆ ಮಾತುಗಳನ್ನು ನನ್ನಲ್ಲಿ ನೆರವೇರಿಸುವವನು. ಆಮೇನ್. ಕರ್ತನು ನನಗಾಗಿ ತೆರೆದಿರುವ ಬಾಗಿಲನ್ನು ಇಟ್ಟಿರುವನು, ಅದು ಯಾರಿಂದಲೂ ಮುಚ್ಚಲಾಗುವುದಿಲ್ಲ. ನಾನು ಅದರಲ್ಲಿ ಪ್ರವೇಶಿಸುವೆನು. ಆಮೇನ್. ಕರ್ತನು ನನ್ನ ಕುಟುಂಬದಲ್ಲಿ ಮುಂದೆಯೂ, ಸೇವೆಯಲ್ಲಿ ಮುಂದೆಯೂ, ಕೆಲಸದಲ್ಲಿಯೂ, ಮಕ್ಕಳ ಮುಂಭಾಗದಲ್ಲಿ ಒಂದು ಹೊಸ ಬಾಗಿಲನ್ನ ತೆರೆದಿರುವನು. ಆಮೇನ್. ಕೊನೆಯದಾಗಿ ನಾವು ಯೇಸು ಕ್ರಿಸ್ತನ ರಕ್ತಕ್ಕೆ ಜಯ ಎಂಬುದಾಗಿ ಹೇಳಿ ಆತನನ್ನು ಸ್ತುತಿಸೋಣ. ಯೆಹೂದ್ಯರಿಗೆ ರಾಜನಾಗಿ ಹುಟ್ಟಿದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ನಜರೇತಿನು ಎಂದು ಹೇಳಲ್ಪಟ್ಟಿರುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ವಿಶ್ವಾಸದ ಅರಿಕೆಗಳನ್ನು ನಾವು ಮಾಡಿಕೊಳ್ಳೋಣ. ಯೆಹೂದ್ಯರಿಗೆ ರಾಜನಾಗಿ ಹುಟ್ಟಿದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ನಜರೇತನು ಎಂದು ಹೇಳಲ್ಪಟ್ಟಿರುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಪ್ರೀತಿಯ ಕುಮಾರನಾಗಿರುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಮನುಷ್ಯ ಕುಮಾರನಾಗಿರುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ದಾವಿದನ ಕುಮಾರನಾಗಿರುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಸಿದ್ಧಿಗೆ ಬಂದು ಕುಮಾರನಾಗಿರುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಪ್ರಿಯ ಕುಮಾರನಾಗಿರುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ದೇವಕುಮಾರನಾಗಿರುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಪರಾತ್ಪರನ ಕುಮಾರನಾಗಿರುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಮಹಾಪುರುಷನಾಗಿರುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ. ಆಮೇನ್.
ಪ್ರೇಸ್ ದ ಲಾರ್ಡ್.